ಕಂಫರ್ಟ್ ಝೋನ್ದಿಂದ ಮೊದಲು ಹೊರಗೆ ಬಾ. ದೇಹಕ್ಕೆ ಕಷ್ಟ ಕೊಡು. ಬದಲಾವಣೆ ಬಯಸಿದೆಯಲ್ಲ, ಹಂಗೆ ಹಾಸಿಗೆ ಒಳಗೆ ಮಲ್ಕೊಂಡ್ರೆ ಬದಲಾವಣೆ ಆಗೋದಿಲ್ಲ. ನಿನ್ನ ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ನಿನ್ನ ಜೀವನ ಹೆಂಗೆ ನಿನ್ನ ನಿಯಂತ್ರಣಕ್ಕೆ ಬರ್ತೈತಿ? ನಿನ್ನ ಮೇಲೆ ಆಲಸ್ಯತನ ಅಧಿಕಾರ ಚಲಾಯಿಸೋಕೆ ಬಿಡಬೇಡ. ಅದು ನಿನ್ನ ಕಂಟ್ರೋಲ್ದಾಗಿರಲಿ. ಮುಂಜಾನೆಯ ಆಲಸ್ಯತನ ದಿನ ಮುಗಿಯೋವರೆಗೂ ಇರ್ತೈತಿ. ಬೇಗ ಏಳು. ನಿನ್ನ ಕನಸಿನ ಬಗ್ಗೆ ಯೋಚಿಸು. ನಿನ್ನ ಕನಸಿನ ಬೆನ್ನತ್ತು. ಇನ್ನೂ ಏನು ಟೈಮ್ ಮುಗ್ದಿಲ್ಲ. ಈಗ ಸ್ಟಾರ್ಟ್ ಮಾಡು. ಬದಲಾವಣೆ ಅವಶ್ಯಕತೆ ಐತಿ. ಪ್ರಯತ್ನವೆಂಬ ದೀಪ ಬೆಳಗಿದಾಗ ಕಷ್ಟವೆಂಬ ಕತ್ತಲು ಮರೆಯಾಗುವುದು. ಎಲ್ಲದರ ಜೊತೆಗೆ ದಿನದ 24 ಗಂಟೆ ಒಳಗೆ 24 ನಿಮಿಷವಾದ್ರೆ ದೇವರ ನಾಮಸ್ಮರಣೆಯನ್ನು ಮಾಡು. ಯೋಗ ಮಾಡು. ವಾಕಿಂಗ್ ಮಾಡು. ನಿನಗೋಸ್ಕರ ನೀನು 40 ನಿಮಿಷವಾದರೂ ಎತ್ತಿಡು. ಹರೇ ಕೃಷ್ಣ ಹರೇ ರಾಮ. ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡೋಣ್ರಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ರಾಜ್ ವ್ಲಾಗ್ಸ್. ಹೆಂಗದೀರಿ ಎಲ್ಲರೂ? ಇವತ್ತು ನಮ್ಮ ಅಪ್ಪಾಜಿ ಬಂದಾರ್ರಿ. ಇಷ್ಟೆಲ್ಲ ನಂಗೆ ತಗೊಂಡು ಬಂದಾರು. ಈಗ ನಾನು ಊಟಕ್ಕೆ ಅಲಸಂದಿ ಕಾಳು ಮತ್ತು ಸಬ್ಬಸ್ಗೆ ಮಿಕ್ಸ್ ಮಾಡಿ ಪಲ್ಯ ಮಾಡತ್ತೇನೆ. ಅದಕ್ಕೆ ಈಗ ನಾನು ಒಂದು ಬೌಲಷ್ಟು ಅಲಸಂದಿ ಕಾಳು ತೊಗೊಂಡು ಲೋ ಫ್ಲೇಮ್ ಒಳಗೆ ಇದನ್ನು ಒಂದು 2 ನಿಮಿಷ ಹುರ್ಕೋಬೇಕು. ಸೊ ಹುರ್ಕೊಳತ್ತೇನೆ ನೋಡಿರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಈಗೇನು ಕುಕ್ಕರ್ ತಗೊಳತ್ತೀನಿ. ಈಗ ಇವಾಗ ಕುದಿಯಾಕ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೊಳತ್ತೀನಿ. ಈಗ ಕುಕ್ಕರ್ ಬಾಯಿ ಮುಚ್ಚಿ 4 ವಿಜಿಲ್ ಮಾಡ್ಕೋಬೇಕು. ಮಿಕ್ಸರ್ಗೆ ಒಂದು 4 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಲ್ಟ್. ಈಗ ಇದನ್ನು ಒಂದು ಪೇಸ್ಟ್ ರೆಡಿ ಮಾಡೋಣ್ರಿ. ಇಲ್ಲಿ ಅಲಸಂದೆ ಕಾಳು ಕೂಡ ಚೆಂದಾಗೆ ಬೆಂದವ್ರಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳತ್ತೀನಿ. ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳತ್ತೀನಿ. ಕರಿಬೇವು ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇದಕ್ಕೆ ರುಬ್ಕೊಂಡಿರೋಂಥ ಪೇಸ್ಟನ್ನು ಸೇರಿಸ್ಕೊಳತ್ತೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕ್ರಿ. ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇದು ಸಬ್ಬಸ್ಗಿನ ಕುದಿಸ್ಕೊಳ್ಳೋಣ. ನೋಡ್ರಿ, ಈಗ ಸಬ್ಬಸ್ಗೆ ಸೊಪ್ಪೆಲ್ಲ ಬೆಂದೈತಿ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಅಲಸಂದೆನ ಹಾಕತ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕತ್ತೀನಿ. ಅರ್ಧ ಟೀ ಸ್ಪೂನಷ್ಟು ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಸಾಲ್ಟ್ ಹಾಕೊಳತ್ತೀನಿ ರೀ. ಆಗಾಳೆ ಹಾಕಿದ್ದು ಕಡಿಮೆ ಆದ್ರೆ ಹಾಕೋರಿ, ಬರಬ್ಬರಿದ್ರೆ ಇರಲಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊತೀನಿ. ನೋಡ್ರಿ, ಈಗ ಸೂಪರ್ ಟೇಸ್ಟಿಯಾಗಿರೋ ಅಲಸಂದಿ ಕಾಳು ಪಲ್ಯ ರೆಡಿ ಆಗೈತಿ. ನೋಡ್ರಿ, ತಿನ್ನಕ್ಕಂತೂ ಮಸ್ತ್ ಟೇಸ್ಟ್ ಇರ್ತೈತಿ. ಒಂದ್ಸತಿ ನೀವು ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡತ್ತೇನೆ ರೀ. ನಮ್ಮಪ್ಪ ಜಾಸ್ತಿ ಚಪಾತಿ ತಿನ್ನಂಗಿಲ್ಲ, ರೊಟ್ಟಿ ತಿಂತಾರು. ಸೊ ಹಾಗಾಗಿ ನಾನು ಕೂಡ ರೊಟ್ಟಿನ ಮಾಡಾಕತ್ತೀನಿ.
ನಮ್ಮ ಅಪ್ಪಗೆ ಸ್ವಲ್ಪ ಆರಾಮಿರಲಿಲ್ಲ ರೀ. ನಮ್ಮ ಮನೆಯವ್ರು ಅಲ್ಲೇ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿದ್ರು. ಮಧ್ಯಾಹ್ನ ಬರೋದು ಲೇಟ್ ಆಗ್ತೈತಿ ಅಂತೇಳಿ ನಾನು ಸಾನೂನ ಸ್ಕೂಲಿಗೆ ಕರೆಯಕ್ಕೆ ಹೋಗಿದ್ನಿ. ನೋಡ್ರಿ ಅವ್ರು ಬರತ್ತಾರು ಗಾಡಿ ಮೇಲೆ ಹತ್ತುವಳು. ನಾನು ಫಸ್ಟ್ ಹೋಗ್ತೇನೆ ಅಂತೇಳಿ ಓಡಾಕತ್ತಾಳು. ಅವರ ಫಸ್ಟ್ ಆದರು. ಛೇ, ಆಮೇಲೆ ಸ್ವಲ್ಪ ಟೊಮೆಟೊಕಾಯಿ ಚಟ್ನಿ ಮಾಡಿದ್ನಿ. ಇವತ್ತು ಮಧ್ಯಾಹ್ನದ ಊಟ ಈ ಥರ ಇತ್ತು. ಆಮೇಲೆ ನಮ್ಮಪ್ಪ ಮತ್ತು ನಮ್ಮ ಮನೆಯವರ ಮಾತಾಡ್ಕೊತ ಕುಂತಿದ್ರು. ಸಂಜೆ ಕಡೆ ಚಾದಾಗ ಬಜ್ಜಿ ತೊಗೊಂಬಂದರು. ಆಮೇಲೆ ನಮ್ಮ ಮನೆಯವರ ನಮ್ಮಪ್ಪ ಹಂಗೆ ಬಸ್ ಸ್ಟ್ಯಾಂಡ್ನಾಗ ಬಿಟ್ಟವ್ರು, ಕ್ಲಿನಿಕ್ಕಿಗೆ ಹೋದರು. ನಾನು ವಾಕಿಂಗ್ ಬನ್ನಿ. ಇದು ಇವತ್ತಿನ ಲಾಗ್ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.